ಜ್ಯೋತಿಷ್ಯದ ವಿಚಾರದಲ್ಲಿ ಒಂದು ಸಣ್ಣ ವಿಚಾರವನ್ನು ಮಾತನಾಡೋಣ. ಏನೆಂದರೆ, ಎಲ್ಲ ಮನುಷ್ಯರು ಹುಟ್ಟುವ ಸಂದರ್ಭದಲ್ಲಿ ಚಂದಿರ ಯಾವ ನಕ್ಷತ್ರದಲ್ಲಿರುತ್ತಾನೋ ಆ ನಕ್ಷತ್ರದ ದಶೆ ಎಂದು ಆ ನಕ್ಷತ್ರದಲ್ಲಿರುವ ಉಳಿದಿರುವ ಭಾಗದಿಂದ ಭುಕ್ತಿಯನ್ನು ತೆಗೆದುಕೊಂಡು ದಶಾನಾಥ ಭುಕ್ತಿನಾಥ ಎಂದು ಹೇಳುತ್ತೇವೆ. ದಶೆಗಳು ಭುಕ್ತಿಗಳು ಮನುಷ್ಯನನ್ನು ಹಿಡಿತದಲ್ಲಿ ಹಿಡಿದುಕೊಳ್ಳುತ್ತವೆಯೇ ಎಂಬುದು ಎಲ್ಲರ ಅನುಮಾನ. ಹೌದು, ಹಿಡಿದುಕೊಳ್ಳುತ್ತವೆ. ಹೇಗೆ ಅಂದರೆ, ದಶೆ ಮನಕಾರಕನ ಮುಖಾಂತರ ಚಂದ್ರನ ಮುಖಾಂತರ ಬರುವುದರಿಂದ ಈತನ ಮನಸ್ಸನ್ನು ಮತ್ತು ಬುದ್ಧಿಯನ್ನು ದಶಾನಾಥ ಭುಕ್ತಿನಾಥ ಇಬ್ಬರೂ ಸೇರಿ ಹಿಡಿತದಲ್ಲಿ ಹಿಡಿದುಕೊಂಡು ನಡೆಸುತ್ತಾರೆ. ಇದು ಮನುಷ್ಯನ ಅದೃಷ್ಟ ದುರಾದೃಷ್ಟವನ್ನು ಪ್ರತಿಬಿಂಬಿಸುತ್ತಾ ಹೋಗುತ್ತದೆ. ಅವನ ಅದೃಷ್ಟಕ್ಕೆ ತಕ್ಕಂತೆ ಅವನ ಬುದ್ಧಿಯು ಮನಸ್ಸು ಕೆಲಸ ಮಾಡುತ್ತದೆ. ಗ್ರಹಗಳ ದಶಾಭುಕ್ತಿಗಳು ಎಂದರೆ ಆತನ ಬುದ್ಧಿ ಮತ್ತು ಮನಸ್ಸುಗಳು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತವೋ ಅದೇ ದಶಾಭುಕ್ತಿಗಳು. ಸಮಾಜದ ಸಮವಾಗಿ ಬುದ್ಧಿ ಮನಸ್ಸು ಕೆಲಸ ಮಾಡುತ್ತಾ ಹೋದರೆ ಅವನಿಗೆ ಒಳ್ಳೆಯ ದಶೆ ಇದೆ ಎಂದು ಅರ್ಥ. ಅದೇ ತರಹ ವ್ಯತಿರಿಕ್ತವಾಗಿ ನಡೆಯುತ್ತಾ ಹೋದರೆ ಕೆಟ್ಟ ಗ್ರಹದ ದಶಾಭುಕ್ತಿಗಳು ನಡೆಯುತ್ತಾ ಇದೆ ಎಂಬುದೇ ಅರ್ಥ. ಇದಕ್ಕೆ ಉದಾಹರಣೆ ಗುರುದಶೆ. ಸಾಮಾನ್ಯವಾಗಿ ಗುರುದಶೆಯಲ್ಲಿ ನಮ್ಮ ಬುದ್ಧಿಯು ಸಮಾಜಕ್ಕೆ ಸಮನಾಗಿ ಸಮಾಜದ ಅನಿಸಿಕೆಗೆ ತಕ್ಕಂತೆ ನಡೆದುಕೊಂಡು ಹೋಗುತ್ತಾ ಇರುತ್ತದೆ. ಅದೇ ತರಹ ಇನ್ನೊಂದು ಉದಾಹರಣೆ ರಾಹುದಶೆ. ರಾಹುದಶೆಯಲ್ಲಿ ವ್ಯತಿರಿಕ್ತವಾದ ನಡವಳಿಕೆಯನ್ನು ನಮ್ಮ ಬುದ್ಧಿ ಮತ್ತು ಮನಸ್ಸು ವ್ಯಕ್ತಪಡಿಸುತ್ತಾ ಹೋಗುತ್ತದೆ. ಆದ್ದರಿಂದಲೇ ರಾಹುದಶೆಯಲ್ಲಿ ನಮಗೆ ಕೆಟ್ಟ ಪ್ರತಿಫಲಗಳನ್ನು ಕೊಡುತ್ತದೆ. ಗುರುದಶೆಯಲ್ಲಿ ತೊಂದರೆಯಾಗದಂತಹ ಪ್ರತಿಫಲಗಳನ್ನು ಕೊಡುತ್ತದೆ. ಇದಕ್ಕೆ ಮೂಲ ಕಾರಣ ನಮ್ಮ ಬುದ್ಧಿ ಮತ್ತು ನಮ್ಮ ಮನಸ್ಸು ಎಂಬುದನ್ನು ಎಲ್ಲರೂ ತಿಳಿದುಕೊಳ್ಳಬೇಕು.